ಉಡುಪಿಯ ವಾರಾಹಿ ನೀರಾವರಿ ಯೋಜನೆಯಲ್ಲಿ ಮತ್ತೊಂದು ವಿವಾದ ಸೃಷ್ಟಿಯಾಗಿದೆ. ಮಂಜೂರಾದ ಏತ ನೀರಾವರಿ ಯೋಜನೆಗೆ ಏಕಾಏಕಿ ತಡೆ ಸಿಕ್ಕಿದೆ. ಹೀಗಾಗಿ ರೈತ ಸಂಘದ ನೇತೃತ್ವದಲ್ಲಿ ಸಾರ್ವಜನಿಕರು ಹೋರಾಟಕ್ಕೆ ಧುಮುಕಿದ್ದಾರೆ. ಕಳೆದ 5 ದಶಕಗಳಿಂದ ನಿರ್ಮಾಣ ಹಂತದಲ್ಲಿರುವ ನೀರಾವರಿ ಯೋಜನೆ ಇದಾಗಿದ್ದು, ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಸ್ವರೂಪ ಬದಲಾವಣೆಗೆ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ. ವಾರಾಹಿ ಬಲದಂಡೆ ಕಾಲುವೆಯ ಬಲಭಾಗದಲ್ಲಿರುವ ಸಿದ್ದಾಪುರ, ಅಂಪಾರು, ಅಜ್ರಿ, ಕೊಡ್ಲಾಡಿ, ಹೊಸಂಗಡಿ ಗ್ರಾಮಗಳಿಗೆ ಅನುಕೂಲ ಆಗಲಿದೆ. ಆದರೆ ತಾತ್ಕಾಲಿಕವಾಗಿ ಕಾಮಗಾರಿ ಸ್ಥಗಿತಗೊಳಿಸುವುದಕ್ಕೆ ಆದೇಶ ಮಾಡಿದ್ದಕ್ಕೆ ಸ್ಥಳೀಯ ರೈತರು ಸಿಡಿದೆದ್ದಿದ್ದಾರೆ. 195 ಕೋಟಿ ರೂಪಾಯಿಯ ಏತ ನೀರಾವರಿ ಯೋಜನೆ ಇದಾಗಿದೆ. ಉಡುಪಿಯ ವಾರಾಹಿ ನೀರಾವರಿ ಯೋಜನೆಯಲ್ಲಿ ಮತ್ತೊಂದು ವಿವಾದ ಸೃಷ್ಟಿಯಾಗಿರುವುದು. ಮಂಜೂರಾದ ಏತ ನೀರಾವರಿ ಯೋಜನೆಗೆ ಏಕಾಏಕಿ ತಡೆ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ತಾತ್ಕಾಲಿಕವಾಗಿ ಕಾಮಗಾರಿ ಸ್ಥಗಿತಗೊಳಿಸುವುದಕ್ಕೆ ಆದೇಶ ಮಾಡಿದ್ದಕ್ಕೆ ಸ್ಥಳೀಯ ರೈತರು ಸಿಡಿದೆದ್ದಿದ್ದಾರೆ. 195 ಕೋಟಿ ರೂಪಾಯಿಯ ಏತ ನೀರಾವರಿ ಯೋಜನೆ ಇದು. ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಪರ ಜನಾಗ್ರಹ ಸಭೆ ಆಯೋಜಿಸಲಾಗಿದೆ. ಸಿದ್ದಾಪುರ ಸರ್ಕಲ್ನಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ವಿವಿಧ ರಾಜಕೀಯ ಮುಖಂಡರು, ಸಂಘಟನೆಗಳು, ಸಾರ್ವಜನಿಕರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ನಾಯಕ ಪ್ರತಾಪ್ ಚಂದ್ರ ಶೆಟ್ಟಿ ನೇತೃತ್ವದಲ್ಲಿ ನಡೀತಾ ಇರುವ ಪ್ರತಿಭಟನೆ ಇದು. ಸಂಸದ ಬಿವೈ ರಾಘವೇಂದ್ರ, ಶಾಸಕ ಗುರುರಾಜ್ ಗಂಟಿಹೊಳಿ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಯೋಜನೆಗೆ ತಡೆ ತಂದಿರೋ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನ ಮಾಡಬೇಡಿ ಗೋಪಾಲ್ ಪೂಜಾರಿ ಅವರೇ. ನೀವು ಹೇಳ್ತಾ ಇರೋದೇನು? ಕರೆಂಟ್ ಉತ್ಪತ್ತಿ ಮಾಡಿದಂತ ಡ್ಯಾಮ್ ಅದು. ಆ 10 ದಿನಕ್ಕೆ ಶೇಖರಣೆ ಆಗುವಂತಹ ಒಂದು ನೀರಿನ ಶೇಖರಣೆ ಅರ್ಧ TM 500 ಮೀಟರ್. ಆ ಡ್ಯಾಮಿನಿಂದ 500 ಮೀಟರ್ ಮಧ್ಯೆ ಏನಿದೆ? ಒಂದು ಹೊಳೆಶಂಕನಾಡದ ನಾವು ನಂಬಿರುವಂತ ದೇವರಿದೆ. ಕಂಪನಿಗೆ ಮಾತ್ರ ನ್ಯಾಯ ಆಗ್ತದೆ ಬಿಟ್ರೆ ಬೇರೆ ಯಾರಿಗೂ ನ್ಯಾಯ ಆಗುದಿಲ್ಲ ಅಂತ ಹೇಳಿ ಶಿವಲಿಂಗದ ಮೇಲೆ ಕೈ ಇಟ್ಟು ನಾನು ಪ್ರಮಾಣ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ನೀವು ಮಾಡ್ತೇವೆ. ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನ ಮಾಡಬೇಡಿ ಗೋಪಾಲ್ ಪೂಜಾರಿ ಅವರೇ. ನೀವು ಹೇಳ್ತಾ ಇರೋದೇನು? ಕರೆಂಟ್ ಉತ್ಪತ್ತಿ ಮಾಡಿದಂತ ಡ್ಯಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.